ನಮಸ್ಕಾರ. ಅಧ್ಯಾಯ 7. ಧರ್ಮದತ್ತನಿಗೆ ದೊರೆತ ಶಿವ ಸದ್ಗತಿ. ಸತ್ಯದಲ್ಲಿ ಪರಾಕ್ರಮಿ ಕಾಳಗದಿ, ನಿತ್ಯದಲ್ಲಿ ಮತೀಯ ರಕ್ಷಕನು, ಸತ್ಯವ್ರತ ನಿಲ್ಲಿಸಿದ ಶನಿ ಪ್ರದೋಷ ಪೂಜಾ. ಸತ್ಯವಿದು ಉಸಿರಿಳದ ಸವಾರದಿ, ಸತ್ಯವ್ರತನ ಸತಿ ನವಬಸುರಿ, ಸತ್ಯ ಹೆತ್ತಳು ಕಾನ್ನದಿ ನಿರ್ಗತಿಗಳಂತೆ. ಸೂತ ಪುರಾಣಿಕರು ಶೌನಕಾದ್ಯರನ್ನು ಉದ್ದೇಶಿಸಿ, ಋಷಿಗಳೇ, ಶಿವ ಶಂಭೋ ಹರ ಹರ ಮಹಾದೇವ ಈ ನಾಮವನ್ನು ಯಾರು ಸದಾ ಉಚ್ಚಸ್ವರದಲ್ಲಿ ಧ್ಯಾನಿಸುವರೋ, ಅನುದಿನವೂ ವಿಧಿವತ್ತಾಗಿ ಸಡಗರದಿಂದ ಶಿವಪೂಜೆ ಮಾಡುವರೋ ಅಂಥವರು ತಾವಷ್ಟೇ ಉದ್ಧಾರವಾಗದೆ ತಮ್ಮ ನೆರೆಹೊರೆಯ ಜನರನ್ನು ಉದ್ಧರಿಸಲು ಯೋಗ್ಯರೆಂದು ಹೇಳಿಸಿಕೊಳ್ಳುವರು. ಯಾರು ಸ್ವಯಂ ವೀರರು, ಶೂರರು, ಸಕಲ ಸಂಪದ್ಭರಿತರು, ವಿದ್ಯಾ ಪ್ರಬುದ್ಧರು ಇದ್ದು ಅಸಡ್ಡೆಯಿಂದಾಗಲಿ, ನಿರ್ಲಕ್ಷ್ಯದಿಂದಾಗಲಿ, ಉದಾಸೀನ ಭಾವದಿಂದಾಗಲಿ ಶನಿ ಪ್ರದೋಷ ಶಿವಪೂಜಾ ಅರ್ಧಕ್ಕೆ ನಿಲ್ಲಿಸಿದರೆ ಅಥವಾ ಬೇರೆಯವರು ಮಾಡುವ ಶಿವಪೂಜೆ ತಡೆದರೆ ಅಂತಹವರ ಶೂರತ್ವ, ಹಣಬಲ, ಜನಬಲ, ತೋಳ್ಬಲ ಏನಿದ್ದರೂ ಕ್ಷಣಾರ್ಧದಲ್ಲಿ ಸರ್ವ ಬಲಗಳು ಭಸ್ಮವಾಗಿ ನಿರ್ಗತಿಕರಾಗಿ ಪ್ರಾಣ ಕೊಡುವ ಪ್ರಸಂಗವನ್ನು ತಾವೇ ತಂದುಕೊಳ್ಳುವರು. ಅಂತಹವರನ್ನು ನಂಬಿದ ಸತಿಸುತರು ಬೀದಿ ಪಾಲಾಗುವರು. ಇಂಥವರ ಕಥೆಗಳು ಅನೇಕ ಇತಿಹಾಸದ ಪುಟದಲ್ಲಿ ಒಳಗೊಂಡಿವೆ. ಇವರಲ್ಲಿ ಸತ್ಯವ್ರತ ಮಹಾರಾಜರೊಬ್ಬರ ಕಥೆಯು ನೆನಪಿಗೆ ಬರುವುದು ಎನ್ನಲು ಶೌನಕಾದ್ಯರು ಕೃಪೆ ಮಾಡಿ ಸತ್ಯವ್ರತ ಮಹಾರಾಜರ ವೃತ್ತಾಂತ ವಿವರಿಸಿ ಅಂದಾಗ, ಸೂತ ಪುರಾಣಿಕರು, ಬಹು ವರ್ಷಗಳ ಹಿಂದೆ ಭರತಖಂಡದಲ್ಲಿ ಕಾಲಕಾಲಕ್ಕೆ ಮಳೆ ಬಿದ್ದು ಬೆಳೆ ಬಂದು ಭೂದೇವಿ ಹಸಿರು ಹುಲ್ಲುಗಳಿಂದಲೂ ಪುಷ್ಕಳ ಹಾಲು ಹೈನದಿಂದಲೂ ಧನ ಕನಕ ಸಕಲ ವೈಭವಗಳಿಂದ ವಿದರ್ಭ ದೇಶ ಮೆರೆಯುತ್ತಿತ್ತು. ಆ ನಾಡಿನ ದೊರೆ ಸತ್ಯವ್ರತನೆಂಬ ಮಹಾರಾಜನು ರಾಜ್ಯವಾಳುತ್ತಿದ್ದನು. ಹೆಸರು ಸತ್ಯವ್ರತನೆಂದಿದ್ದರೂ ಹೆಸರಿಗೆ ತದ್ವಿರುದ್ಧವಾಗಿದ್ದನು. ಸೈನ್ಯ ಬಲದಿಂದ, ಯುದ್ಧ ಕೌಶಲ್ಯ ನಿಪುಣತೆಯಿಂದ ತನ್ನ ರಾಜ್ಯದ ಮೇರೆ ಯುದ್ಧಕ್ಕೂ ಇದ್ದ ಚಿಕ್ಕ ಪುಟ್ಟ ರಾಜರ ಮೇಲೆ ಆಕ್ರಮಣ, ಕೊಲೆ, ಸುಲಿಗೆ, ದರೋಡೆ ಮಾಡಿ ಆಯಾ ರಾಜ್ಯದಿಂದ ಅನ್ಯಾಯವಾಗಿ ಅಪಾರ ಹಣ, ಮುತ್ತು ರತ್ನಗಳನ್ನು ತಂದು ತನ್ನ ಬೊಕ್ಕಸಕ್ಕೆ ತುಂಬಿಕೊಳ್ಳುತ್ತಿದ್ದನು. ಧನಮದ, ರಾಜ್ಯಮದ, ಯೌವನ ಮದಗಳಿಂದ ಮೆರೆಯುತ್ತಾ ದಾನ ಧರ್ಮಗಳನ್ನು ಮಾಡದೆ, ಶಿವಪೂಜಾ ವ್ರತಗಳನ್ನು ಮಾಡದೆ, ವಿಲಾಸ ಭೋಗಗಳಿಗೋಸ್ಕರ ತನ್ನ ಜೀವಿತವನ್ನೇ ಮುಡುಪಾಗಿಟ್ಟಿದ್ದನು. ಮಹಾಶಿವರಾತ್ರಿಯಂತಹ ಪ್ರದೋಷ ಸಮಯದಲ್ಲಿಯೂ ಮಧುಪಾನ ಮಾಡಿ ಅಂತಃಪುರದ ರಾಣಿವಾಸದ ಮಂಚಕ್ಕೆ ಹೋದ ಮಹಾಪಾಪಿಯಾಗಿದ್ದನು. ಅಷ್ಟೇ ಅಲ್ಲದೆ ಜಾರ ಸ್ತ್ರೀಯರಲ್ಲಿಯೂ ದಲಿತ ಬಡವರ್ಗದ ಅನುಚಿತ ಸ್ತ್ರೀಯಲ್ಲಿ ಕಾಮ ಕೇಳಿ ಆಟವಾಡುತ್ತಾ ಇದ್ದನು. ಇಂಥ ಸತ್ಯವ್ರತ ಮಹಾರಾಜನ ರಾಜ್ಯದಲ್ಲಿ ಸತ್ಯವಂತರಿಗೆ, ದಾನಿಗಳಿಗೆ, ಶಿವಭಕ್ತರಿಗೆ ಸದಾ ರಾಜನಿಂದ ಕಿರುಕುಳ ಉಂಟಾಗುತ್ತಿತ್ತು. ಮುತ್ತೈದೆಯರು, ಸನ್ಮಾರ್ಗಿಗಳು, ಶರಣರು, ಸಂತರು, ಬ್ರಾಹ್ಮಣರು ಹಿಡಿ ಶಾಪ ಹಾಕುತ್ತಾ, ಹೇ ದೇವ, ಶಿವ ಶಿವ, ಹರ ಹರ ಮಹಾದೇವ, ನೀನೇ ಕಾಯಬೇಕು ನಮ್ಮನ್ನು ಎಂದು ಮನದಲ್ಲಿಯೇ ಶಿವನನ್ನು ನೆನೆಯುತ್ತಿದ್ದರು. ಸತ್ಯವ್ರತ ರಾಜನಲ್ಲಿ ಮಹಾಬಲಶಾಲಿಯಾದ ಶೂರ ಪದಾತಿದಳ, ವೀರರಾದ ಅಶ್ವದಳ, ನಿಸ್ಸೀಮ ಗುರಿಕಾರರಾದ ಆನೆದಂಡು, ಬಿಲ್ವಿದ್ಯೆ ಪ್ರವೀಣರಾದ ರಥದಳ, ಹೀಗೆ ಚತುರಂಗ ಬಲದಿಂದಲೂ ಸ್ವತಃ ರಾಜ ಸತ್ಯವ್ರತನೇ ಮಹಾಚತುರ ಯುದ್ಧ ವೀರನಾಗಿ ಇರುವುದರಿಂದಲೂ ಯಾವ ಅರಸರು ಇವನ ಮೇಲೆ ದಂಡೆತ್ತಿ ಬರಲು ಮನಸ್ಸು ಮಾಡುತ್ತಿರಲಿಲ್ಲ. ಆದರೆ ವಿಧಿಬರಹ ಬದಲಿಸುವವರಾರು? ಎಣ್ಣೆ ತೀರಿದ ಸೊಡರು ಹೆಚ್ಚು ಎತ್ತರ ಉರಿದು ಆರುವಂತೆ ಪಾಪಿ, ದುರ್ಮಾರ್ಗಿ ಸತ್ಯವ್ರತ ರಾಜನ ಪಾಪದ ಕೊಡ ತುಂಬಿದಂತೆ ಅವನ ಸರ್ವನಾಶವಾಗಲು ಕಾರಣವಾಯಿತು. ಶತ್ರುರಾಜರಾದ ಸಿಂಧುರಾಜನು ಶಾಲ್ಯ ದೇಶದ ರಾಜನ ಸೈನ್ಯಬಲ, ಮಹಂತರಾಜನ ಸೈನ್ಯಬಲ ಹಾಗೂ ತನ್ನ ಚಿಕ್ಕ ಚೊಕ್ಕ ಸೈನ್ಯಬಲವು ಶಿವ ಶಿವ ಹರ ಹರ ಮಹಾದೇವ ಎಂದು ಜಯಘೋಷ ಹಾಕುತ್ತಾ ಸತ್ಯವ್ರತರ ವಿದರ್ಭ ರಾಜ್ಯದ ಮೇಲೆ ದಂಡೆತ್ತಿ ಬಂದನು. ಯುದ್ಧವು 18 ದಿವಸಗಳವರೆಗೆ ಅವ್ಯಾಹತವಾಗಿ ನಡೆಯಿತು. ಯುದ್ಧದಲ್ಲಿ ಅದೆಷ್ಟೋ ಜನ ಕಾಲುಗಳನ್ನು, ಕೈಗಳನ್ನು, ಕಿವಿ, ಮೂಗು, ಕಣ್ಣುಗಳನ್ನು ಕಳೆದುಕೊಂಡರೆ ಸಹಸ್ರಾರು ಜನರು ಪ್ರಾಣತೆತ್ತರು. ಬಸವಳಿದ ಭೂಮಿ ಬಿಸಿ ರಕ್ತದಿಂದ ತೊಯ್ದು ರಕ್ತವೇ ನೀರು ಹರಿದಂತೆ ಹರಿಯಿತು. ಯುದ್ಧದಲ್ಲಿ ಸತ್ಯವ್ರತನ ಸೈನಿಕರು ಅಪಾರ ಸಂಖ್ಯೆಯಲ್ಲಿ ಹತರಾದರು. ರಾಜ್ಯದ ಬಹಳ ಜನ ಮಹಿಳೆಯರು ಪಿತನನ್ನು, ಪತಿಯನ್ನು, ಪುತ್ರರನ್ನು ಕಳೆದುಕೊಂಡರು. ಕೊನೆಗೆ ಯುದ್ಧದಲ್ಲಿ ಸತ್ಯವ್ರತನು ಸಿಂಧೂ ರಾಜನ ಹರಿತವಾದ ಖಡ್ಗಕ್ಕೆ ಶಿರಕೊಟ್ಟು ನೆಲಕಚ್ಚಿದನು. ಯುದ್ಧದಲ್ಲಿ ಸತ್ಯವ್ರತನು ಹತನಾದ ಸುದ್ದಿ ಗೂಢಾಚಾರರಿಂದ ತಿಳಿದು ಅಂತಃಪುರದ ರಾಣಿವಾಸದ ಅಂಗರಕ್ಷಕರು, ಸೇವಕರು ಜೀವ ಭಯದಿಂದ ತಮಗೆ ತೋಚಿದತ್ತ ಅಂತಃಪುರ ತೊರೆದು ಪಲಾಯನ ಮಾಡಿದರು. ಸತ್ಯವ್ರತರ ರಾಣಿಯಾದ ಶಾಂತಿಮತಿಯು 9 ಮಾಸ ತುಂಬಿದ ತುಂಬು ಗರ್ಭಿಣಿಯಾಗಿದ್ದಳು. ಆಪ್ತ ದಾಸಿಯರೊಂದಿಗೆ ವಿಚಾರಿಸದೆ, ಯಾವ ದಾಸಿಯನ್ನು ತನ್ನೊಂದಿಗೆ ಬೆಂಗಾವಲಾಗಿ ಕರೆಯದೆ ಪ್ರಾಣ ಉಳಿದರೆ ಸಾಕು ಎಂದು ತಾನು ತುಂಬು ಗರ್ಭಿಣಿ ಅನ್ನುವುದನ್ನು ಸಹ ಲೆಕ್ಕಿಸದೆ ಗುಪ್ತ ಮಾರ್ಗದಿಂದ ರಾಣಿವಾಸವನ್ನು ಬಿಟ್ಟು ಅರಣ್ಯ ಸೇರಿ ಬಹುದೂರ ನಡೆದಳು. ಅಂತಃಪುರದಲ್ಲಿ ನಡೆದಾಡುತ್ತಿದ್ದ ಶಾಂತಿಮತಿ
ರಾಣಿಯು ಇಂದು ಬಿಸಿಲಿನ ಬಿಸಿ ಜಡದಲ್ಲಿ ಮುಳ್ಳು ಕಲ್ಲುಗಳನ್ನು ತುಳಿಯುತ್ತಾ ಅನ್ನ ಉದಕಗಳಿಲ್ಲದೆ ಕಂಗಾಲಾಗಿ ಬಸವಳಿದು ಮುಂದೆ ಮುಂದೆ ಗೊತ್ತು ಗುರಿಯಿಲ್ಲದೆ ಬಾಯಾರಿಕೆಯಿಂದ ನೀರಿಗಾಗಿ ಅಲೆದಾಡುತ್ತಿದ್ದಳು. ತನಗೊದಗಿದ ಈ ದುರ್ವಿಧಿಯನ್ನು ಹಳಿಯ ಹತ್ತಿದಳು. ಹಿಂದಿನ ಜನ್ಮದಲ್ಲಿ ಮಾಡಿದ ಕುಕೃತ್ಯದ ಫಲವನ್ನು ಅನುಭವಿಸಬೇಕಲ್ಲ. ಎಷ್ಟು ಪ್ರಯತ್ನ ಮಾಡಿದರೂ ದಾಹದಿಂದಾದ ಬಾಯಾರಿಕೆಯನ್ನು ನೀಗಿಸಲು ನೀರು ಇರುವ ಜಾಗ ರಾಣಿಗೆ ದೊರೆಯಲಿಲ್ಲ. ಇತ್ತ ರಾಣಿಗೆ ಪ್ರಸವ ವೇದನೆ ಶುರುವಾಯಿತು. ಒಂದು ಕಡೆ ನೀರಿನ ದಾಹದಿಂದ ದೇಹ ನಿತ್ರಾಣವಾಗಿದೆ, ಮತ್ತೊಂದು ಕಡೆ ಪ್ರಸವ ವೇದನೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ ಹತ್ತಿತು. ಪ್ರಸವ ನೋವಿನಿಂದ ಕಣ್ಣಿಗೆ ಕತ್ತಲಾದಂತಾಗಿ ಕಣ್ಮುಚ್ಚಿ ಭೂಮಿಗೆ ಬಿದ್ದು ಬಿಟ್ಟಳು. ಭೂಮಿಗೆ ಬಿದ್ದ ರಭಸದಲ್ಲಿಯೇ ಹೆರಿಗೆಯಾಗಿ ಗಂಡು ಮಗುವಿಗೆ ಜನ್ಮ ಕೊಟ್ಟಳು. ಮಗುವಿನ ರೋಧಿಸುವ ಧ್ವನಿಗೆ ಕಣ್ತೆರೆದು ನೋಡಿ ಮನದಲ್ಲಿ ಅಯ್ಯೋ ವಿಧಿಯೇ, ಅರಮನೆಯಲ್ಲಿ ದಾಸಿಯರ ಸೇವೆಯಲ್ಲಿ ಎಣ್ಣೆ ಮಜ್ಜನ ಮಾಡಿಸಿಕೊಂಡು, ಸುಡುವ ನೀರಿನ ಮಜ್ಜನ ಮಾಡಿಸಿಕೊಂಡು, ಮೆತ್ತನೆಯ ಹಾಸಿಗೆಯಲ್ಲಿ ಮಲಗಿಕೊಂಡು ನಿದ್ರಿಸುವ ಯೋಗ ನಿನಗಿಲ್ಲದಾಯಿತೆ. ಈ ಸುಡು ಬಿಸಿಲಿನಲ್ಲಿ ಕಲ್ಲು ಮುಳ್ಳುಗಳ ಮಧ್ಯದಲ್ಲಿ ಸುಡುವ ಹುಡಿ ಮಣ್ಣಿನಲ್ಲಿ ಮಲಗಬೇಕಾಯಿತೆ ಎಂದು ಮರುಗು ಹತ್ತಿದಳು. ನೀರಿನ ದಾಹದಿಂದ ಪರಿತಪಿಸುವ ರಾಣಿ ಶಾಂತಿಮತಿಯು ಅದೇ ತಾನೇ ಜನ್ಮ ಕೊಟ್ಟ ಮಗುವನ್ನು ಅಲ್ಲಿಯೇ ಬಿಟ್ಟ ರಕ್ತದ ಬಟ್ಟೆಯೊಂದಿಗೆ ನೀರನ್ನು ಅರಸುತ್ತಾ ನಡೆದಳು. ತುಸು ದೂರದಲ್ಲಿ ಜುಳುಜುಳು ನಿನಾದ ಮಾಡುತ್ತಾ ಹರಿಯುವ ಹೊಳೆಯನ್ನು ಕಂಡಳು. ನೀರು ನೋಡಿದಾಕ್ಷಣವೇ ಹೋದ ಜೀವ ಬಂದಷ್ಟು ಆನಂದವಾಯಿತು. ಹಿಂದು ಮುಂದು ವಿಚಾರಿಸದೆ ನದಿಯ ನೀರಲ್ಲಿ ಹೋಗಿ ಬೊಗಸೆ ಒಡ್ಡಿ ಹೊಟ್ಟೆ ತುಂಬ ತಣ್ಣನೆಯ ನೀರು ಕುಡಿಯಬೇಕು ಅನ್ನುವಷ್ಟರಲ್ಲಿ ಬಹು ದಿವಸ ಸಮಯ ಕಾಯುತ್ತಿದ್ದ ಮೊಸಳೆಯೊಂದು ರೊಪ್ಪನೆ ಬಾಲದಿಂದ ಬಡಿದು ಬಾಯಿಯಿಂದ ಕಾಲನ್ನು ಕಚ್ಚಿ ತನ್ನ ಮಡುವಿಗೆ ರಾಣಿಯನ್ನು ಎಳೆದೊಯ್ದು ನುಂಗಿಬಿಟ್ಟಿತು. ಇಲ್ಲಿ ಅರಣ್ಯದಲ್ಲಿ ಮಣ್ಣಿನಲ್ಲಿ ಮಲಗಿದ ನವಜಾತ ಶಿಶು ಹಸಿವಿನಿಂದಲೂ ಸುಡುವ ಮಣ್ಣಿನ ಶಾಖದಿಂದಲೂ ಬಿಸಿಗಾಳಿಗೆ ಮೈ ನೀರಿಲ್ಲದೆ ಬಿಗಿಯುವುದರಿಂದಲೂ ಕೂಸು ರೋಧಿಸುತ್ತಿತ್ತು. ಅನಾಥ ಶಿಶುವಿನ ರಕ್ಷಣೆಗೆ ಕಾನನದ ಶುಕಪಿಕಗಳು ನವಿಲು ಗೊರವಂಕಗಳು ಹಾರಾಡುತ್ತಾ ಕುಣಿಯುತ್ತಾ ರೆಕ್ಕೆಗಳಿಂದ ಗಾಳಿ ಹಾಕುತ್ತಿದ್ದವು. ಅದೇ ಸಮಯದಲ್ಲಿ ಪಕ್ಕದ ಗ್ರಾಮದ ಚಂದ್ರಪ್ರಭಾ ಎಂಬ ಬಡ ಬ್ರಾಹ್ಮಣ ವಿಧವಾ ಸ್ತ್ರೀಯು ತನ್ನ ಮಗುವನ್ನು ಎತ್ತಿಕೊಂಡು ನದಿಯಾಚೆಯ ಗ್ರಾಮಕ್ಕೆ ಹೊಟ್ಟೆಪಾಡಿಗಾಗಿ ಭಿಕ್ಷಾಟನಕ್ಕೆ ಹೊರಟಿದ್ದಳು. ಕೂಸಿನ ಅಳುವ ಧ್ವನಿ ಕೇಳಿ ದಾರಿಯಲ್ಲಿ ನಿಂತು ಅತ್ತಿತ್ತ ನೋಡಲು ನೆಲದಲ್ಲಿ ಮಲಗಿದ ಕೂಸು ಕೈಕಾಲು ಒಗೆದು ರೋದನ ಮಾಡುತ್ತಿತ್ತು. ತಾನು ಬಡವಿಯಾದರೂ ಒಂದು ಹೆಣ್ಣಲ್ಲವೇ? ಸ್ತ್ರೀತನಕ್ಕೆ ತಾಯಿ ವಾತ್ಸಲ್ಯಕ್ಕೆ ಬಡತನವೇ? ಪಕ್ಷಿಗಳನ್ನು ದೂರ ಸರಿಸಿ ತುಸು ಹೊತ್ತು ನಿಂತು ನೋಡಿದಳು. ಈಗ ತಾನೇ ಹೆತ್ತ ಮಗು ನಾಭಿಯಲ್ಲಿಯ ಉರಿ ಇನ್ನೂ ಹಸಿಯಿದೆ, ರಕ್ತ ತೊಟ್ಟಿಕ್ಕುತ್ತಿದೆ ಎಂದು ಆ ಕೂಸನ್ನು ಎತ್ತಿಕೊಂಡಳು. ಕೂಸು ರೋಧಿಸುವುದನ್ನು ಬಿಟ್ಟಿತು. ಮೈ ಮೇಲಿನ ಹೊಲಸು ಹಾಗೂ ಬಟ್ಟೆ ತೊಳೆದುಕೊಳ್ಳಲು ನದಿಗೆ ಹೋಗಿರಬಹುದೆಂದು ಸ್ವಲ್ಪ ಸಮಯ ಕಾದಳು. ಯಾವ ಹೆಂಗಸು ಬರಲಿಲ್ಲ. ಇಷ್ಟರಲ್ಲಿಯೇ ಒಂದು ಸೋಜಿಗ ನಡೆಯಿತು. ದಯಾಪರನಾದ ಶಿವಮಹಾದೇವ ಹಾಗೂ ಕರುಣಾಮಯಿ ಮಾತಾ ಪಾರ್ವತಿ ಈರ್ವರು ಮುಪ್ಪಿನ ಮುನಿ ಪತ್ನಿಯರಾಗಿ ಅದೇ ಮಾರ್ಗದಿಂದ ಬರುವವರಂತೆ ಕಾಣಿಸಿಕೊಂಡರು. ಚಂದ್ರಪ್ರಭೆಯ ಕಂಕುಳಲ್ಲಿರುವ ಕೂಸನ್ನು ಕಂಡು ಮುಪ್ಪಿನ ಮುನಿಯ ವೇಷದಲ್ಲಿದ್ದು, ಶಿವನು ಬ್ರಾಹ್ಮಣ ಕುಲದ ಬಡವಿಯೋ ಚಂದ್ರಪ್ರಭೆ ತಾಯಿಯೇ, ನಿನ್ನ ಕಂಕುಳಲ್ಲಿರುವ ಕೂಸು ನಿನ್ನದಲ್ಲ. ಇವನೊಬ್ಬ ನತದೃಷ್ಟ ರಾಜಕುಮಾರ. ಇವನ ತಂದೆ ಸತ್ಯವ್ರತ ಮಹಾರಾಜ, ಅಧರ್ಮಿ, ಧರ್ಮಾಂಧ, ಸ್ತ್ರೀಲೋಲ, ಶಿವಪೂಜಾ ಸಮಯದಲ್ಲಿ ಹೆಂಡತಿಯ ಮಂಚಕ್ಕೆ ಹೋದ ಮಹಾಕಾಮುಕ. ಅದರ ಫಲದಿಂದ ಯುದ್ಧದಲ್ಲಿ ವೈರಿ ಕೈಯಲ್ಲಿ ಸೆರೆ ಸಿಕ್ಕ ಮರಣ ಹೊಂದಿದ ಎನ್ನಲು ಚಂದ್ರಪ್ರಭಾ ವಿಧವೆಯು, ಹೇ ತಂದೆಯೇ, ನೀವು ಮಹಾಜ್ಞಾನಿಗಳಿದ್ದಂತೆ ಕಾಣುತ್ತದೆ. ಮುಂದೆ ಈ ಕೂಸು ಏನಾಗುವನು ಮತ್ತು ಈ ಕೂಸಿನ ತಾಯಿಯು ಯಾರು? ಆಕೆ ಏನಾದಳು ಅನ್ನಲು ಮುನಿಪತ್ನಿಯ ವೇಷದಲ್ಲಿದ್ದ ಪಾರ್ವತಿಯು, ಎಲಾ ಮಗಳೇ ಕೇಳು. ಈ ಕೂಸಿನ ತಾಯಿಯು ಸತ್ಯವ್ರತ ಮಹಾರಾಜನ ಪಟ್ಟದರಸಿ ಶಾಂತಿಮತಿಯು ತನ್ನ ಗಂಡ ಯುದ್ಧದಲ್ಲಿ ಹತನಾದ ವಿಷಯ ಗುಪ್ತಚಾರರಿಂದ ತಿಳಿದು ಅಂತಃಪುರದಲ್ಲಿ ಉಳಿದರೆ ವೈರಿರಾಜರು ನನ್ನನ್ನು ಸಾಯಿಸುವರೆಂದು ತಿಳಿದು ಗುಪ್ತ ಮಾರ್ಗದಿಂದ ಬಂದು ಈ ಅಡವಿಯಲ್ಲಿ ಪ್ರಸವಿಸಿ ನೀರಿನ ದಾಹ ತಾಳಲಾರದೆ ಪಕ್ಕದಲ್ಲಿ ಹರಿಯುವ ನದಿಗೆ ನೀರು ಕುಡಿಯಲು ಹೋದಳು. ಆದರೆ ಇವಳು ತನ್ನ ಹಿಂದಿನ ಜನ್ಮದಲ್ಲಿ ತನ್ನ ಗಂಡನ ಹೆಂಡತಿಗೆ ಅಂದರೆ ಸವತಿಗೆ ಅನ್ನದಲ್ಲಿ ವಿಷವಿಟ್ಟು ಸಾಯಿಸಿದ್ದಳು. ಆ ಸವತಿಯೇ ಈ ಜನ್ಮದಲ್ಲಿ ಮೊಸಳೆಯಾಗಿ ಹುಟ್ಟಿ ಬಂದು ತನಗೆ ವಿಷವಿಟ್ಟು ಕೊಂದವಳನ್ನು ಸಾಯಿಸಲು ಸಮಯ ಕಾಯುತ್ತಿದ್ದಳು. ನೀರು ಕುಡಿಯಬೇಕು, ನೀರಿನ ದಾಹ ಕಡಿಮೆ ಮಾಡಿಕೊಳ್ಳಬೇಕೆಂದು ನದಿಯ ನೀರಿನಲ್ಲಿ ಇಳಿದಿದ್ದ ಶಾಂತಿಮತಿಯನ್ನು ಮೊಸಳೆಯು ಬಾಲದಿಂದ ಬಡಿದು ಕಾಲು ಕಚ್ಚಿ ತನ್ನ ಮಡುವಿಗೆ ಎಳೆದೊಯ್ದು ತಿಂದುಬಿಟ್ಟಿತು ಎನ್ನಲು, ಹೇ ತಾಯಿಯೇ, ನೀವಿಬ್ಬರು ಸಾಕ್ಷಾತ್ ಶಿವಪಾರ್ವತಿಯರು ಬಂದ ಹಾಗೆ ಬಂದು ನನಗೆ ಉಪದೇಶ ಮಾಡಿದಿರಿ. ದಯವಿಟ್ಟು ಈ 2 ಬಾಲಕರು ಮುಂದೆ ಏನಾಗುವರು ಅನ್ನುವುದನ್ನು ಹೇಳಿರಿ ಎಂದು ಬೇಡಲು ಮುನಿ ರೂಪದಲ್ಲಿದ್ದ ಶಿವನು, ಹೇ ತಾಯಿ, ಇದೋ ಕೇಳು. ಇವನು ಕ್ಷತ್ರಿಯ ರಾಜಪುತ್ರನು. ಮುಂದೆ ಇವನು ದೈವ ಬಲದಿಂದ ತನ್ನ ತಂದೆಯ ರಾಜ್ಯವನ್ನು ಪಡೆಯುವನು. ನಿನ್ನ ಮಗನೇ ಆ ರಾಜ್ಯದ ಮಹಾಮಂತ್ರಿ ಆಗುವನು.
ಕಾರಣ 2 ಕಂದಮ್ಮಗಳನ್ನು ನಿನ್ನ ಮಕ್ಕಳೆಂದೇ ಭಾವಿಸಿ ಪಾಲನೆ ಪೋಷಣೆ ಮಾಡು. ನಿನ್ನ ಮಗನಿಗೆ ವಿವೇಕದತ್ತನೆಂದು, ನಿನಗೆ ದೊರೆತ ರಾಜಪುತ್ರನಿಗೆ ಧರ್ಮದತ್ತನೆಂದು ನಾಮಕರಣ ಮಾಡು ಎಂದು ನುಡಿದು ಮುಪ್ಪಿನ ಮುನಿ ಮತ್ತು ಮುನಿ ಪತ್ನಿಯರು ಅದೃಶ್ಯರಾದರು. ಆಗ ಬ್ರಾಹ್ಮಣ ವಿಧವೆಯಾದ ಚಂದ್ರಪ್ರಭೆಯು, ಅಯ್ಯೋ, ಸಾಕ್ಷಾತ್ ಶಂಕರ ಪಾರ್ವತಿಯರು ಮಾರು ವೇಷದಲ್ಲಿ ಬಂದುದು ನನ್ನ ಬುದ್ಧಿಗೆ ತಿಳಿಯಲಿಲ್ಲವಲ್ಲವೆಂದು ಮರುಗಿದಳು. ಆದರೂ ಮಾತಾಪಿತರಾದ ಪಾರ್ವತಿ ಪರಮೇಶ್ವರರ ಉಪದೇಶ ಹಾಗೂ ಆಶೀರ್ವಾದವಾಗಿದೆ. ನಾನು ನಾನಾ ಕಷ್ಟಪಟ್ಟರೂ ಚಿಂತೆಯಿಲ್ಲ. ಇವರೀರ್ವರನ್ನು ನನ್ನ ಅವಳಿ ಜವಳಿ ಮಕ್ಕಳೆಂದೇ ಹೇಳಿ ಲಾಲನೆ ಪಾಲನೆ ಮಾಡುವೆನೆಂದು ಅಲ್ಲಿಯೇ ಪ್ರತಿಜ್ಞೆ ಮಾಡಿದಳು. ತಕ್ಷಣವೇ ಅವಳ 2 ಮೊಲೆಗಳಲ್ಲಿ ಜುಮ್ ಎಂದಂತಾಗಿ ಹಾಲು ಹತ್ತಿತು. ಇದು ಶಿವಪರಮಾತ್ಮನ ದರ್ಶನಾಶೀರ್ವಾದದ ಫಲವೆಂದು ಆ ಹಸುಗೂಸಿಗೆ ಎದೆ ಹಾಲು ಕೊಟ್ಟು ತನ್ನ ಮನೆಗೆ ಕರೆದುಕೊಂಡು ಹೋದಳು. ದಿನಗಳೆದಂತೆ ಮಕ್ಕಳೀರುವರು ಬೆಳೆದರು. ಮಕ್ಕಳೀರುವರು ದೊಡ್ಡವರಾದಂತೆ ಅವರ ವಿದ್ಯಾಭ್ಯಾಸ ಹೇಗೆ ಮಾಡಿಸಬೇಕು, ಯಾರು ನನ್ನ ಮಕ್ಕಳಿಗೆ ಗುರುಗಳಾಗಿ ವಿದ್ಯೆ ಕೊಡುವರು ಎಂಬ ವಿಚಾರಗಳು ಸದಾ ತಲೆಯಲ್ಲಿ ಸುಳಿಯುತ್ತಿದ್ದವು. ಒಮ್ಮೆ ಭಿಕ್ಷಾಟನೆಗೆಂದು ಪಕ್ಕದ ಅನಂತಪುರಕ್ಕೆ ಚಂದ್ರಪ್ರಭಾ ವಿಧವ ಬ್ರಾಹ್ಮಣ ಬಡವಿಯು ಮಕ್ಕಳೀರುವರನ್ನು ಕರೆದುಕೊಂಡು ಹೋಗಿದ್ದಳು. ಭಿಕ್ಷಾಟನೆ ಮಾಡುತ್ತಾ ಊರ ಹೊರಭಾಗಕ್ಕೆ ಬರಲು ಅಲ್ಲಿ ಸದಾನಂದ ಶಿವಯೋಗಿಗಳ ದರ್ಶನವಾಯಿತು. ಕೂಡಲೇ ತನ್ನೆರಡು ಮಕ್ಕಳನ್ನು ಶಿವಯೋಗಿಗಳ ಪಾದಗಳಿಗೆ ಹಾಕಿ ತಾನು ಗುರುಗಳ ಪಾದಗಳಿಗೆ ನಮಸ್ಕರಿಸಿ, ಹೇ ಗುರುದೇವ, ಈ ಮಕ್ಕಳ ವಿದ್ಯಾಭ್ಯಾಸ ಹೇಗೆ, ಯಾರಲ್ಲಿ ಮಾಡಿಸಲಿ ಎಂದು ಬೇಡಿಕೊಂಡಾಗ ಶಿವಯೋಗಿಗಳು ಜ್ಞಾನ ದೃಷ್ಟಿಯಿಂದ ನೋಡಿ, ಹೇ ಮಗಳೇ, ಇವರೀರ್ವರು ಹಿಂದಿನ ಜನ್ಮದಲ್ಲಿ ಶನಿ ಪ್ರದೋಷ ಪೂಜಾ, ಮಹಾಶಿವರಾತ್ರಿ ಪೂಜಾ ಪೂರ್ಣ ಮಾಡದೆ ಮಧಾಂಧರಾಗಿ ಅರ್ಧಕ್ಕೆ ನಿಲ್ಲಿಸಿದ್ದರಿಂದ ರಾಜಪುತ್ರನು ತಂದೆ ತಾಯಿಯರು ಇಲ್ಲದೆ ಪರದೇಶಿಯಾಗಿದ್ದಾನೆ. ದರಿದ್ರ ಬಡವಿಯಾದ ನಿನ್ನ ಉದರದಲ್ಲಿ ಜನಿಸಿದ್ದಾನೆ ಎನ್ನಲು, ಹೇ ಗುರುದೇವ, ಇವರೀರ್ವರಿಗೂ ನೀವೇ ಗುರುಗಳಾಗಿ ಶಿವ ಪಂಚಾಕ್ಷರ ಉಪದೇಶ, ಶನಿ ಪ್ರದೋಷ ಪೂಜಾ, ಮಹಾಶಿವರಾತ್ರಿ ಪೂಜಾ ಪದ್ಧತಿ ತಿಳಿಸಿ ಉತ್ತಮ ಮಾರ್ಗದಲ್ಲಿ ನಡೆಯುವಂತೆ ಮಾಡಬೇಕೆಂದು ಬೇಡಿಕೊಂಡಳು. ಆಗ ಸದಾನಂದ ಶಿವಯೋಗಿಗಳು ಧರ್ಮದತ್ತ ರಾಜಕುಮಾರನಿಗೂ ವಿನಯದತ್ತ ಬ್ರಾಹ್ಮಣ ಕುಮಾರನಿಗೂ ಬೇರೆ ಬೇರೆಯಾಗಿ ಶಿವ ಪಂಚಾಕ್ಷರ ಮಹಾಮಂತ್ರವನ್ನು ಉಪದೇಶಿಸಿದನು. ಅಲ್ಲದೆ ಚಂದ್ರಪ್ರಭಾ ಬ್ರಾಹ್ಮಣ ವಿಧವೆಗೆ, ಮುಂದೆ ಈ ಈರುವ ಮಕ್ಕಳಿಂದ ನೀನು ಶ್ರೀ ಮಹಾಶಿವರಾತ್ರಿ ವ್ರತವನ್ನು ಶನಿ ಪ್ರದೋಷ ಕಾಲದಲ್ಲಿ ವಿಧಿವತ್ತಾಗಿ ಮಾಡಿಸು. ಆ ವ್ರತದ ಮಹಿಮೆಯಿಂದ ಇವರೀರ್ವರು ಸಹೋದರರಂತೆ ಬೆಳೆಯುತ್ತಾ ಹೆಸರಿಗೆ ತಕ್ಕಂತೆ ಧರ್ಮದಲ್ಲಿಯೂ ಬುದ್ಧಿಯಲ್ಲಿಯೂ ಎಲ್ಲ ತರಹದ ವಿದ್ಯಾಭ್ಯಾಸದಲ್ಲಿಯೂ ಬಲ್ಲಿದರಾಗುವರು. ಅನಂತಪುರದ ನಾಗರಿಕರು ಬ್ರಾಹ್ಮಣ ವಿಧವೆಯ ಮಕ್ಕಳಿರುವರು ಆಚಾರ ವಿಚಾರ ಇರುವಿಕೆ ಇವರ ವಿದ್ಯಾಭ್ಯಾಸದಲ್ಲಿರುವ ಕಲಿಕಾ ಪದ್ಧತಿ ನೋಡಿದರೆ ಯಾರೋ ಮಹಾಪುರುಷರು ಯಾರದೋ ಶಾಪದಿಂದ ನಮ್ಮ ಗ್ರಾಮದಲ್ಲಿ ಬಂದಿದ್ದಾರೆಂದು ಮಾತಾಡುತ್ತಿದ್ದರು. ಬಾಲಕರೀರ್ವರು ಬೆಳೆಯುತ್ತಾ ತರುಣರಾದರು. ವಾರಕ್ಕೊಂದು ದಿವಸ ಮನೆಗೆ ಬೇಕಾಗುವ ಒಣಗಿದ ಸೌದೆಗಳನ್ನು ಅಡವಿಯಿಂದ ತರುವುದು ಅವರ ಪದ್ಧತಿ ಇತ್ತು. ಅದೇ ಪ್ರಕಾರ ಧರ್ಮದತ್ತನು ವಿನಯದತ್ತನು ಒಣಗಿದ ಸೌದೆ ಅರಸುತ್ತಾ ಅಡವಿಯಲ್ಲಿ ಬಹುದೂರ ಹೋದರು. ಧರ್ಮದತ್ತನಿಗೆ ಆಯಾಸ ತಲೆದೋರಿದ್ದರಿಂದ ಸಮೀಪದಲ್ಲಿದ್ದ ಸರೋವರದಲ್ಲಿ ನೀರು ಕುಡಿದು ದಣಿವಾರಿಸಿಕೊಳ್ಳಲು ಅಶ್ವತ್ಥ ವೃಕ್ಷದ ನೆರಳಲ್ಲಿ ಮಲಗಿದನು. ಗಾಢವಾದ ನೆರಳು ಸರೋವರದ ಕಡೆಯಿಂದ ಬೀಸುವ ತಂಪಾದ ಗಾಳಿಯಿಂದ ಧರ್ಮದತ್ತನಿಗೆ ನಿದ್ರೆ ಬಂದಿತು. ಆಗಾಗ ಗಂಧರ್ವ ಲೋಕದಿಂದ ಗಂಧರ್ವ ಕನ್ಯೆಯರು ಯಕ್ಷ ಯಕ್ಷಣಿಯರು ಇದೇ ಸರೋವರಕ್ಕೆ ಜಲಕ್ರೀಡೆಯಾಡಿ ವನದಲ್ಲಿ ವಿಹರಿಸಿ ಅಶ್ವತ್ಥ ವೃಕ್ಷದ ನೆರಳಲ್ಲಿ ಹರಟೆ ಹೊಡೆದು ಪುನಃ ತಮ್ಮ ಲೋಕಕ್ಕೆ ಹೋಗುತ್ತಿದ್ದರು. ತನ್ನ ಸಖಿಯರೊಂದಿಗೆ ಜಲಕ್ರೀಡೆಗೆಂದು ಬಂದ ಗಂಧರ್ವ ಲಲನಾಮಣಿಯು ಜಲಕ್ರೀಡೆಯಾಡಿದ ನಂತರ ವಿಶ್ರಮಿಸಲು ಅಶ್ವತ್ಥ ವೃಕ್ಷದ ಕಡೆಗೆ ಬಂದಾಗ ಗಿಡದ ನೆರಳಲ್ಲಿ ಮಲಗಿದ್ದ ತರುಣನನ್ನು ನೋಡಿ ಮನಸ್ಸಿನಲ್ಲಿ ವಿವಾಹವಾದರೆ ಈ ತರುಣನನ್ನೇ ವರಿಸಬೇಕು. ಇವರ ಮುಖದ ಕಳೆ, ಬಾಹುಗಳ ರಚನೆ, ಹರವಾದ ಎದೆ ನೋಡಿದರೆ ಯಾವುದೋ ರಾಜಕುಮಾರರಂತೆ ಇರುವನು. ನೋಡುವುದರಲ್ಲಿ ಮೈ ಮರೆತು ಕಂಬದಂತೆ ನಿಂತಿರುವ ಸಖಿಯನ್ನು ಎಚ್ಚರಿಸಲೆಂದು ಗೆಳತಿಯರು ಓಡುತ್ತಾ ಬಂದು ಕಾಲುಗಗ್ಗರೆ ಬಳೆಗಳ ನಾದ ಒಟ್ಟಿಗೆ ಮಾಡಿದರು. ಅದರ ನಿನಾದಕ್ಕೆ ಮಲಗಿದ್ದ ಧರ್ಮದತ್ತನು ಪಕ್ಕನೆ ಕಣ್ಣ ತೆರೆಯಲು ಎದುರಿಗೆ ಬೆರಗು ಗಣ್ಣಿನಿಂದ ಎವೆಯಿಕ್ಕದೆ ನೋಡುತ್ತಾ ನಿಂತ ತರುಣಿಯನ್ನು ನೋಡಿ, ಹೇ ಸುಂದರಿ, ನೀನಾರು ಎನ್ನಲು ಸ್ತ್ರೀ ಸಹಜ ಲಜ್ಜಾ ಸ್ವಭಾವದಿಂದ ನೆಲ ನೋಡುತ್ತಾ ನಿಲ್ಲಲು ಆಕೆಯೊಂದಿಗೆ ಬಂದಿರುವ ಸಖಿಯರು, ಇವಳು ಗಂಧರ್ವ ಲೋಕದ ವಜ್ರಬಾಹು ಗಂಧರ್ವರಾಜನ ಏಕೈಕ ಪುತ್ರಿಯು, ಹೆಸರು ಸುಕೋಮಲೆ, ನಿಮ್ಮಲ್ಲಿ ಅನುರಕ್ತಳಾಗಿದ್ದಾಳೆ. ಕಾರಣ ನೀವ್ಯಾರು? ನಿಮ್ಮ ವೃತ್ತಾಂತವೇನು? ನೀವು ನಮ್ಮ ಸಖಿಯನ್ನು ಗಂಧರ್ವ ರೀತ್ಯ ವಿವಾಹವಾಗುವಿರಾ ಎನ್ನಲು, ನಾನು ಸತ್ಯವ್ರತ ಶಾಂತಮತಿ, ಈ ರಾಜ ದಂಪತಿಗಳ ಏಕೈಕ ಮಗನು. ದುರ್ದೈವವಶಾತ್ ಯುದ್ಧದಲ್ಲಿ ನನ್ನ ತಂದೆಯು ನನ್ನ ಹೆರಿಗೆಯ ನಂತರ ತಾಯಿಯು ಮರಣ ಹೊಂದಿದ್ದಾರೆ. ಈಗ ನಾನು ಬಡ ಬ್ರಾಹ್ಮಣ ವಿಧವಾ ತಾಯಿಯು, ನನ್ನ ಪಾಲನೆ ಪೋಷಣೆ ಎಲ್ಲವೂ ಅವಳೇ.
ನನ್ನ ತಾಯಿಯಲ್ಲಿ ಎಲ್ಲವನ್ನು ಕಾಣುವ ನಾನೇ ಧನ್ಯನು. ನನ್ನ ತಾಯಿ ಒಪ್ಪಿದರೆ ವಿವಾಹವಾಗುವೆ ಎನ್ನಲು ಆಪ್ತ ಸಖಿಯರೊಂದಿಗೆ ಸುಕೋಮಲಿಯು ಇಂದಿನಿಂದ 3ನೇ ದಿವಸಕ್ಕೆ ನನ್ನ ತಂದೆ ತಾಯಿಯರನ್ನು ಬಂಧುಗಳೊಂದಿಗೆ ಇದೇ ಸ್ಥಳಕ್ಕೆ ಬರುವಳು. ನೀನು ನಿನ್ನ ತಾಯಿ ತಮ್ಮಂದಿರೊಂದಿಗೆ ಬನ್ನಿರಿ, 2 ಕಡೆಯಿಂದ ಒಪ್ಪಿದಲ್ಲಿ ವಿವಾಹವಾಗೋಣವೆಂದು ನಮ್ಮ ರಾಜಕುಮಾರಿಯ ಅಭಿಪ್ರಾಯವಿದೆ ಎಂದು ತಿಳಿಸಿ ಅವರು ಗಂಧರ್ವ ಲೋಕಕ್ಕೆ ಹೋದರು. ಇದೆಲ್ಲವನ್ನು ನೋಡುತ್ತಾ ನಿಂತ ವಿನಯದತ್ತನು ಒಣ ಸೌದೆಯೊಂದಿಗೆ ಮನೆಗೆ ಬಂದು ಅಡವಿಯಲ್ಲಿ ನಡೆದ ವೃತ್ತಾಂತವನ್ನು ತಾಯಿಗೆ ಅರುಹಿದನು. ಸದಾನಂದ ಶಿವಯೋಗಿಗಳ ಹಿಂದೆ ಆಡಿದ ಮಾತು ನೆನಪಿಸಿಕೊಂಡು ಮುಂದೆ ತನ್ನ ಮಕ್ಕಳು ರಾಜ ಪ್ರಧಾನಿಗಳಾಗುವುದನ್ನು ನೆನೆಸಿಕೊಂಡು ಮನದಲ್ಲಿ ತಾನು ರಾಜಮಾತೆ ಎಂದು ಹಿಗ್ಗಿ ತನ್ನ ಸಮ್ಮತಿಯನ್ನು ತಿಳಿಸಿ 3ನೇ ದಿವಸಕ್ಕಾಗಿ ಚಾತಕ ಪಕ್ಷಿಯಂತೆ ಸಮಯ ನಿರೀಕ್ಷೆಯಲ್ಲಿದ್ದಳು. ಗಂಧರ್ವ ರಾಜಕುಮಾರಿ ಸುಕೋಮಲೆಯು ಭೂಲೋಕದಲ್ಲಿ ನೋಡಿದ ನವತರುಣ ಧರ್ಮದತ್ತನ ವಿಚಾರ ಹಾಗೂ ತಾನು ವಿವಾಹವಾಗುವುದಾದರೆ ಆತನನ್ನೇ ಎಂದು ತನ್ನ ಮನದ ಅಳಲನ್ನು ತಂದೆ ತಾಯಿಯರಲ್ಲಿ ತಿಳಿಸಿದಳು. ಮಗಳು ಮನಸಾರೆ ಒಪ್ಪಿದ ಧರ್ಮದತ್ತನ ಭೂತ ಭವಿಷ್ಯತ್ ಹಾಗೂ ವರ್ತಮಾನಗಳ ಜೀವನ ಏರಿಳಿತಗಳನ್ನು ಜ್ಞಾನ ದೃಷ್ಟಿಯಿಂದ ನೋಡಿ, ಹೇ ಮಗಳೇ, ಒಳ್ಳೆಯ ಪತಿಯನ್ನೇ ಆಯ್ಕೆ ಮಾಡಿದೆ. ನೀನು ಹೇಗೆ ಶಿವಪೂಜಾ ನಿಷ್ಠಳೋ ಹಾಗೆಯೇ ನಿನ್ನ ಭಾವಿ ಪತಿಯು ಕೂಡ ಶನಿ ಪ್ರದೋಷ ಮಹಾಶಿವರಾತ್ರಿ ವ್ರತಸ್ಥನು. ಅವನು ಒಪ್ಪಿ ನಿನ್ನ ಮದುವೆಯಾದರೆ ನಿಮ್ಮಿರುವರ ಭಾಗ್ಯ ತೆರೆಯುವುದು, ಅವನ ಕಳೆದು ಹೋದ ರಾಜ್ಯ ಪುನಃ ಪ್ರಾಪ್ತವಾಗುವುದು ಎಂದು ಹೇಳಿ ತನ್ನ ಒಪ್ಪಿಗೆಯನ್ನು ತಿಳಿಸಿದನು. ಮಗಳು ತಿಳಿಸಿದಂತೆ 3ನೆಯ ದಿವಸಕ್ಕೆ ಗಂಧರ್ವ ಲೋಕದಿಂದ ಸೂರ್ಯೋದಯಕ್ಕೆ ಮುನ್ನ ಬಂದು ಮದುವೆಯ ಸಕಲ ಸಿದ್ಧತೆಯನ್ನು ಸ್ವಾಗತ ಮಂಟಪ, ಉಮಾಮಹೇಶ್ವರರ ಕಲ್ಯಾಣ ಪಟ್ಟ, ಉಪಹಾರ ಊಟಕ್ಕಾಗಿ ಅನ್ನಪೂರ್ಣ ಮಂಟಪ ಏರ್ಪಡಿಸಿ ಅಳಿಯಂದಿರ ಸ್ವಾಗತಕ್ಕಾಗಿ ನಿರೀಕ್ಷಿಸುತ್ತಿದ್ದರು. ಇತ್ತ ಅನಂತಪುರದ ಗುರು ಹಿರಿಯರು ಸದಾನಂದ ಶಿವಯೋಗಿಗಳನ್ನೊಳಗೊಂಡು ಧರ್ಮದತ್ತ, ವಿನಯದತ್ತ ಮತ್ತು ತಾಯಿಯರು ಬರುವುದನ್ನು ನಿರೀಕ್ಷಿಸಿದ ವಜ್ರಬಾಹು ಗಂಧರ್ವರಾಜನು ಸ್ವತಃ ತಾನೇ ಮುಂದಾಗಿ ಬೀಗರನ್ನು ಸ್ವಾಗತಿಸಿ ಮದುವೆಯ ಮಂಟಪಕ್ಕೆ ಕರೆದೊಯ್ದನು. 2 ಕಡೆಯ ಬೀಗರ ಸಮ್ಮುಖದಲ್ಲಿ ಕನ್ಯಾ ನಿಶ್ಚಯವೂ ಸೇರಿದಂತೆ ಧರ್ಮದತ್ತ ಸುಕೋಮಲೆಯರ ವಿವಾಹ ಸಕಲ ವಾದ್ಯ ವೃಂದದೊಂದಿಗೆ ವೈಭವದಿಂದ ನಡೆಯಿತು. ಗಂಧರ್ವರಾಜ ವಜ್ರಬಾಹು ತನ್ನ ಏಕೈಕ ಮಗಳಾದ ಸುಕೋಮಲೆಯರೊಂದಿಗೆ ಅಳಿಯನಿಗೆ ಪುಷ್ಕಳವಾಗಿ ದ್ರವ್ಯವನ್ನು, ಬಹುಬೆಲೆಯುಳ್ಳ ವಜ್ರ ವೈಢೂರ್ಯ, ರತ್ನ ಕೆತ್ತಿದ ಆಭರಣಗಳನ್ನು, ಅಸಂಖ್ಯ ಬಲ ಪದಾತಿಗಳನ್ನು, ಆನೆ, ಕುದುರೆ, ರಥ, ಕಾಣಿಕೆಗಳನ್ನು ಕೊಟ್ಟು ಕಳುಹಿಸಿಕೊಟ್ಟನು. ಮಾವನಿಂದ ಉಡುಗೊರೆಯಾಗಿ ಬಂದ ಹಣ ಹಾಗೂ ಸೈನಿಕರಿಂದ ಒಳ್ಳೆಯ ತರಬೇತಿ ಪಡೆದ ಸುಸಜ್ಜಿತವಾದ ಚತುರಂಗ ಬಲವನ್ನು ಕಟ್ಟಿಕೊಂಡನು. ಚತುರಂಗ ಬಲ ಸೈನ್ಯದೊಂದಿಗೆ ಸಿಂಧುರಾಜನ ಮೇಲೆ ದಂಡೆತ್ತಿ ಹೋಗಿ ಆತನ ಸೈನ್ಯವನ್ನು ಸದೆಬಡಿದು ಸಿಂಧುರಾಜನನ್ನು ಸೆರೆ ಹಿಡಿದು ತನ್ನ ತಂದೆಯ ರಾಜ್ಯವನ್ನು ಮರಳಿ ಪಡೆದನು. ಸಿಂಧುರಾಜನನ್ನು ತನ್ನ ಮಾಂಡಲಿಕ ರಾಜನನ್ನಾಗಿ ಮಾಡಿಕೊಂಡು ಅವನಿಂದ ಅಪಾರವಾದ ಕಾಣಿಕೆ ರೂಪದಲ್ಲಿ ಮುತ್ತುರತ್ನ, ಹಣ, ಕುದುರೆ, ಆನೆ, ರಥ, ಕಾಲಾಳುಗಳನ್ನು ಪಡೆದನು. ತನ್ನ ಪತ್ನಿ ಗಂಧರ್ವ ಕನ್ಯೆಯನ್ನೇ ಪಟ್ಟದ ಮಹಿಷಿಯಾಗಿ ಮಾಡಿಕೊಂಡನು. ವಿನಯದತ್ತನನ್ನೇ ಮಹಾಮಂತ್ರಿಯನ್ನಾಗಿಯೂ ಪೂಜ್ಯ ಗುರುಗಳಾದ ಶ್ರೀ ಶ್ರೀ ಸದಾನಂದ ಶಿವಯೋಗಿಗಳನ್ನು ತನ್ನ ರಾಜ್ಯದ ಧರ್ಮಗುರುಗಳನ್ನಾಗಿ ಮಾಡಿಕೊಂಡನು. ಶಿವನ ತ್ರಿಶೂಲವನ್ನೇ ತನ್ನ ರಾಜ್ಯದ ಲಾಂಛನವನ್ನಾಗಿ ಮಾಡಿಕೊಂಡನು. ತನ್ನ ತಾಯಿಯನ್ನು ರಾಜಮಾತೆಯನ್ನಾಗಿ ಗುರುತಿಸಿ ಹಾಗೆಯೇ ನಡೆದುಕೊಂಡನು. ಚಿಕ್ಕವರಿದ್ದಾಗಿನಿಂದಲೂ ತಮಗೆ ತಮ್ಮ ತಾಯಿಗೆ ಆಶ್ರಯ ತಾಣವಾಗಿದ್ದ ಅನಂತಪುರವನ್ನು ಶಿವ ದೇವಾಲಯಗಳಿಂದಲೂ, ಧರ್ಮಛತ್ರಗಳಿಂದಲೂ, ಪಶುವೈದ್ಯ ಶಾಲೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅನಾಥ ಮಕ್ಕಳ ವಸತಿ ಶಾಲೆಗಳನ್ನು ತೆರೆದನು. ಶಿವಪೂಜೆಯನ್ನು, ಶನಿ ಪ್ರದೋಷ ಮಹಾಶಿವರಾತ್ರಿ ವ್ರತವನ್ನು ಎಲ್ಲ ಮಂದಿರಗಳಲ್ಲಿ ಏರ್ಪಡಿಸಿದನು. ಇದರಿಂದ ಅನಂತಪುರವು ಶಿವಪುರವಾಗಿ ಕಂಗೊಳಿಸ ಹತ್ತಿತು. ತನ್ನ ಅಂತಃಪುರದಲ್ಲಿ ಸದಾನಂದ ಶಿವಯೋಗಿಗಳ ನೇತೃತ್ವದಲ್ಲಿ ಬಹು ಸಡಗರದಿಂದ ಶನಿ ಪ್ರದೋಷ ಮಹಾಶಿವರಾತ್ರಿ ವ್ರತವನ್ನು ವಿಧಿ ವಿಧಾನದಿಂದ ಸದಾಕಾಲ ನಡೆಸಿಕೊಂಡು ಬರಹತ್ತಿದನು. ಈ ಶಿವಪೂಜಾ ಫಲದಿಂದ ಬಹು ದಿವಸ ರಾಜ್ಯವನ್ನಾಳಿ ಸುಪುತ್ರ ಸುಪುತ್ರಿಯನ್ನು ಪಡೆದನು. ಕೊನೆಗೆ ಸತಿಪತಿಗಳು ಪ್ರಧಾನಿ ಸಮೇತ ಶಿವಪೂಜಾ ಫಲದಿಂದ ಶಿವಗಣ ಪದವಿಯನ್ನು ಏರಿದರು ಎಂದು ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ಸ್ಕಂದ ಪುರಾಣದಲ್ಲಿ ಬರುವ ಶಿವಪೂಜಾ ಮಹಿಮೆಯಿಂದ ಧರ್ಮದತ್ತರು ಶಿವ ಸದ್ಗತಿ ಹೊಂದಿದನು. 7ನೆಯ ಅಧ್ಯಾಯವು ಮುಗಿದಿತು.